ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಬೆಂಗಳೂರಿನಿಂದ ಹೊಳೆನರಸೀಪುರದತ್ತ ಹೊರಟಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ದೇವೇಗೌಡರ ಕುಟುಂಬದ ನಂದಾದೀಪ ಈಗ ಹೊಳೆನರಸೀಪುರದತ್ತ ಚೆನ್ನಮ್ಮ ಪಾರ್ಥಿವ ಶರೀರ ಹೊರಟಿರತಕ್ಕಂಥದ್ದು. ಹೂವಿನ ಅಲಂಕೃತ ವಾಹನದಲ್ಲಿ ಅನ್ನಪೂರ್ಣೆಯ ಯಾತ್ರೆ ನಡೀತಾ ಇದೆ. ಸಂಜೆ ವೇಳೆಗೆ ಹೊಳೆನರಸೀಪುರ ತಲುಪಲಿದೆ ಈ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. 7-8 ಗಂಟೆ ತನಕ ಆಗಬಹುದು. ಸೊ ಅಲ್ಲಿ ತನಕ ನಿಮಗೆ ಬೇರೆ ಬೇರೆ ಕಡೆ ಕೆಲವೊಂದು ಊರುಗಳಲ್ಲೆಲ್ಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಿಮಗೆ ರೂಟ್ ಅದೇ ರೂಟ್, ಹಾಸನ ರೂಟೇ, ಆ ರೂಟಲ್ಲೇ ಹೈವೇನಲ್ಲೇ ಹೋಗ್ತಕ್ಕಂಥದ್ದು. ನೆಲಮಂಗಲ ಕ್ರಾಸು, ಸೋಲೂರು, ಬೆಳ್ಳೂರು ಕ್ರಾಸು, ಈ ರೂಟಲ್ಲೇ ಹೋಗಬೇಕದು, ಅದೇ ರೂಟಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಕುಣಿಗಲ್ ಕ್ರಾಸು, ಹಿರಿಸಾವೆ, ಚನ್ನರಾಯಪಟ್ಟಣದ ಮೇಲೆ ಶಾಂತಿಗ್ರಾಮ, ಹಾಸನ ಡೈರಿ ಸರ್ಕಲ್ಲು, ಅಲ್ಲಿಂದ ಹೊಳೆನರಸೀಪುರ. ಆಮೇಲೆ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಮಂಡ್ಯ, ಹಾಸನ ಜಿಲ್ಲೆಗಳೇ ಆಗಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲ ಕೂಡ ಬಂದಿರ್ತಾರೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಂತ. ಹಾಗಾಗಿ ಅಲ್ಲೆಲ್ಲ ಒಂದೊಂದು 10 ಕಡೆ ನಿಲ್ಲಿಸ್ತಾರೆ. ಎಲ್ಲ ಒಂದು 10 ಕಡೆ ಸ್ಟಾಪ್ ಕೊಟ್ಟು ಅಂತಿಮ ದರ್ಶನಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಹೂವಿನಿಂದ ಅಲಂಕೃತವಾದ ವಾಹನದಲ್ಲಿ ಚೆನ್ನಮ್ಮನವರ ಅಂತಿಮ ಯಾತ್ರೆ ಈಗ ಹೊಳೆನರಸೀಪುರದತ್ತ ಸಾಗಿದೆ. ನಾಳೆ ಹರದನಹಳ್ಳಿ ಹತ್ರ ಮಾವಿನಕೆರೆ ಬೆಟ್ಟ ಏನಿದೆ, ಆ ಮಾವಿನಕೆರೆ ಬೆಟ್ಟದ ಹತ್ರ ಅಂತಿಮ ಸಂಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ. ನಾಳೆ ಬೆಳಗ್ಗೆನೂ ಕೂಡ ಹೊಳೆನರಸೀಪುರದಲ್ಲಿ ಒಂದು 9:30-10 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ನಂತರ ಹರದನಹಳ್ಳಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಮಧ್ಯಾಹ್ನದ ನಂತರ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಈಗಾಗಲೇ ಆ ಮೆರವಣಿಗೆಯ ಜೊತೆಯಲ್ಲೇ ಕುಟುಂಬಸ್ಥರೆಲ್ಲರೂ ಕೂಡ ಹೊಳೆನರಸೀಪುರದತ್ತ ತೆರಳುತ್ತಾ ಇದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡ ಅವರ ಅಂತಿಮ ಯಾತ್ರೆಯ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಹೊಳೆನರಸೀಪುರ ತನಕನೂ ಕೂಡ ಈ ಮೆರವಣಿಗೆ ಇದೇ ರೀತಿಯಲ್ಲಿ ಸಾಗಬೇಕು. ಸೊ ಈಗಾಗಲೇ ಹಾಸನ ಹೈವೇನಲ್ಲಿ ಆ ವಾಹನ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇದು ಹಾಸನ್ ಹೈವೇ. ಆ ಹೈವೇನಲ್ಲಿ ಈಗ ಮೆರವಣಿಗೆ ಸಾಗ್ತಾ ಇರ್ತಕ್ಕಂಥದ್ದು. ರಸ್ತೆಯ ಇಕ್ಕೆಲಗಳಲ್ಲಿ, ಅಂದರೆ ಊರುಗಳು ಬಂದಾಗ ರಸ್ತೆಯ ಇಕ್ಕೆಲಗಳಲ್ಲಿ ಅಂತಿಮ ದರ್ಶನಕ್ಕೆ ವೆಹಿಕಲ್ನ ನಿಲ್ಲಿಸ್ತಾ ಇದ್ದಾರೆ. ಒಂದು ಕಡೆ ಪತ್ನಿ ಅಗಲಿಕೆ ನೋವಿನಿಂದ ದೇವೇಗೌಡರು ಪಾಪ ಮೌನಕ್ಕೆ ಜಾರಿದ್ದಾರೆ. ಪಾಪ ಅವ್ರು ಏನು ಹೇಳ್ಕೊತಾರೆ ಈ ಸಂದರ್ಭದಲ್ಲಿ? ಆ ದುಃಖವೇ ಎಲ್ಲವನ್ನ ಕೂಡ ಹೇಳಬೇಕು. ನೋಡಿ, ಅಲ್ಲಿ ಹೆಂಡತಿ ಮುಖವನ್ನು ನೋಡಿಕೊಂಡು ತಮಾಷೆ ಆಟ ಅಲ್ಲ, 58 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ಅವರು. ದೇವೇಗೌಡರು ಅವರ ಹಿಂದಿನ ಶಕ್ತಿ ಅವರ ಹೆಂಡತಿನೇ ಆಗಿದ್ದರು. ಹಾಗಾಗಿ 58 ವರ್ಷಗಳ ದಾಂಪತ್ಯ ಏಕಾಏಕಿ ಅವರಿಲ್ಲ ಅಂದಾಗ ಸಹಜವಾಗಿ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಪಾಪ ಕಣ್ಣೀರಿಡ್ತಾ ಇದ್ದಾರೆ ದೇವೇಗೌಡರು.